ಹುಬ್ಬಳ್ಳಿ ಒಬ್ಬ ದಲಿತ ಮಹಿಳೆಯ ವಿವಸ್ತ್ರಗೊಳಿಸಿರುವಂಥ ಪ್ರಕರಣ ಅತ್ಯಂತ ಕ್ರೂರವಾಗಿರುವಂಥ ಅಮಾನವೀಯ ಘಟನೆ. ಅದು ಪೊಲೀಸ್ ಇಲಾಖೆಯಿಂದ ನಡೆದಿರುವಂಥದ್ದು. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಪೊಲೀಸ್ ಇಲಾಖೆ ಮೇಲೆ ಕಳ್ಕೊಂಡಿದೆ. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ. ಯಾರು ರಕ್ಷಕರಿದ್ದಾರೆ ಅವರೇ ಭಕ್ಷಕರಾಗಿದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಆಗಿದೆ. ಒಬ್ಬ ಮಹಿಳೆಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಬಿಟ್ಟು ವಿವಸ್ತ್ರ ಮಾಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡೋಕ್ಕೆ ಕೂಡ ಲಾಯಕ್ಕಿಲ್ಲ ಅವರು. ಆದರೆ ವಿಚಿತ್ರ ನೋಡಿ, ಘಟನೆ ಬೆಳಕಿಗೆ ಬಂದು 2-3 ತಾಸಲ್ಲಿ ಕಮಿಷನರು ಅದನ್ನು ಮುಚ್ಚಾಕುವ ಪ್ರಯತ್ನ ಮಾಡಿದರು. ಪೊಲೀಸ್ ಇಲಾಖೆ ತಪ್ಪೇ ಇಲ್ಲ, ಆ ಹೆಣ್ಮಗಳದೇ ಎಲ್ಲ ತಪ್ಪನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದರು. ಅದಾದ ಮೇಲೆ ಯಾವ ಕಾರ್ಪೊರೇಟರ್ ಕಂಪ್ಲೇಂಟ್ ಮೇಲೆ ಆ ಅರೆಸ್ಟ್ ಮಾಡುವಂಥ ಪ್ರಕರಣನೇ ಅಲ್ಲ. ಯಾವುದೇ ರೀತಿಯ ಯಾರಿಗೂ ಕೂಡ ತೊಂದರೆ ಆಗದಿರುವಂಥ BLO ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ತೊಂದರೆ ಇದ್ದರೆ BLO ಕಂಪ್ಲೇಂಟ್ ಕೊಡಬೇಕಾಯಿತು. ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಮೇಲೆ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಮಾಡದೆ ಒಮ್ಮುಕ್ಲೆ ಅರೆಸ್ಟ್ ಮಾಡಕ್ಕೆ ಬಂದಿರುವಂಥದ್ದೇ ಕಾಂಗ್ರೆಸ್ ಪಕ್ಷದ ಅಣತಿಯಂತೆ ಪೊಲೀಸರು ಕೆಲಸ ಮಾಡ್ತಿರೋದು ಗೊತ್ತಾಗ್ತಾ ಇದೆ. ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಮಾಡುವಂಥ ಸಂದರ್ಭದಲ್ಲಿ ಈ ಕುಖ್ಯಾತಿ ಘಟನೆ ನಡೆದಿದೆ. 3-4 ತಾಸಲ್ಲಿ ಅದನ್ನು ಕ್ಲೋಸ್ ಮಾಡುವಂಥ ಪ್ರಯತ್ನ ಕಮಿಷನರ್ ಮಾಡಿರೋದು ಅತ್ಯಂತ ದೊಡ್ಡ ಅಪರಾಧ, ಅಕ್ಷಮ್ಯ ಅಪರಾಧ. ಬಹಳ ಬುದ್ಧಿವಂತರಂತ ತಿಳ್ಕೊಂಡಿದ್ದಾರೆ ನಾವು ಕಮಿಷನರ್. ಇಂಥ ಕೆಲಸ ಮುಚ್ಚಾಕುವಂಥ ಕೆಲಸ ಎಕ್ಸ್ಪರ್ಟೀಸ್ ಪಡೆದಿದ್ದಾರೆ ಅವರು. ಏನು ಅನ್ಕೊಂಡಿದ್ದಾರೆ? ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಏನು ಅನ್ಕೊಂಡಿದ್ದಾರೆ? ಏನು ಬೇಕಾದ್ರೂ ಮಾಡಿದ್ರು ನಡೀತಿದೆ ಅನ್ಕೊಂಡಿದ್ದಾರಾ? ಅವ್ರಿಗೆ ಮೇಲ್ನವ್ರದ್ದು ಎಲ್ಲ ಸಪೋರ್ಟ್ ಇದೆಯಾ? ಮತ್ತೆ ವಿಚಿತ್ರ ಅಂದರೆ, ಈಗ ಅಲ್ಲಿರೋ ಇನ್ಸ್ಪೆಕ್ಟರ್ನ ಇವತ್ತು ವರ್ಗಾವಣೆ ಮಾಡಿದ್ದಾರೆ. ಆದರೆ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಆ ಹೆಣ್ಮಕ್ಳು ಕಾನ್ಸ್ಟೇಬಲ್ಗಳು ಇವತ್ತವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ. ನೇರವಾಗಿ ಭಾಗಿಯಾಗಿರುವಂಥ ಹೆಣ್ಮಕ್ಳು ಕಾನ್ಸ್ಟೇಬಲ್ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಅದು ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತೆಗೆದುಕೊಂಡಿರೋದ್ರ ಅರ್ಥ ಏನು? ಅಂದರೆ ನಡೆದಿರೋ ಘಟನೆ ಸತ್ಯ ಅಂತ ಒಂದು ಕಡೆ ಒಪ್ಕೊಳ್ತಾರೆ, ಅದಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಇನ್ನೊಂದು ಕಡೆ ಅವರನ್ನು ರಕ್ಷಣೆ ಮಾಡಕ್ಕೆ ಹೊರಟಿದ್ದಾರೆ ಯಾರು ಭಕ್ಷಕರಿದ್ದಾರೆ.